ನಗರದ ಸಂಗಮೇಶ್ವರ ನಗರದಲ್ಲಿರುವ ರಾಮು ಓರಸಂಗಿಯವರ ನಿವಾಸದಲ್ಲಿ ಶಿವರಾತ್ರಿ ಹಿನ್ನೆಲೆ ಶಿವನ ಆರಾಧನೆ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಳೆದ 18 ವರ್ಷಗಳಿಂದ ಸಂಗಮೇಶ್ವರ ನಗರದಲ್ಲಿರುವ ರಾಮು ಓರಸಂಗಿಯವರ ನಿವಾಸದಲ್ಲಿ ಶಿವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು, ಈ ವರ್ಷವೂ ಕೂಡ ಕುಟುಂಬಸ್ಥರು ಹಾಗೂ ಬಡಾವಣೆಯ ಮಹಿಳೆಯರು ಕೂಡಿಕೊಂಡು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಜನೆ ಮಾಡುವ ಮೂಲಕ ಶಿವನ ಆರಾಧನೆಯನ್ನ ಮಾಡಿದರು. सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदा शिवलिङ्गम्। सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गम्। कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गं देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम्। अष्टदलोपरिवेष्टितलिङ्गं सर्वसमुद्भवकारणलिङ्गं अष्टदरिद्रविनाशनलिङ्गं तत्प्रणमामि सदा शिवलिङ्गं सुरगुरुसुरवरपूजितलिङ्गं सुरवनपुष्पसदार्चितलिङ्गं परमपदं परमात्मकलिङ्गं तत्प्रणमामि सदा शिवलिङ्गम्। लिङ्गाष्टकमिदं पुण्यं यः पठे
सह मोदते ಇಂತಹ ಶುಭ ದಿನದಂದು ಮಹಾಶಿವರಾತ್ರಿಯ ಶುಭ ದಿನದಲ್ಲಿ ಶ್ರೀರಾಮು ಅವರ ಸಂಘವರ ಮನೆಯಲ್ಲಿ ಶಿವರಾತ್ರಿಯನ್ನು ಶಿವನನ್ನೇ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೋ ಅಂತ ಅನ್ನಿಸ್ತದೆ. ಯಾಕೆಂದರೆ ಮಹಾರುದ್ರದೇವರು ಪರಮ ವೈಷ್ಣವ ಅಂತ ಯಾರಿಗೂ ಕರೆದಿಲ್ಲ ದಾಸರು, ಆದರೆ ರುದ್ರದೇವರಿಗೇ ಕರೆದಾರೆ. ಆದ್ದರಿಂದ ರುದ್ರದೇವರು ಬೇಗನೆ ಫಲ ಕೊಡುವವನು. ಅವನನ್ನು ಸ್ಮರಣೆ ಮಾಡಿದರೆ ನೀವೆಲ್ಲಿರಲಿ ಅಲ್ಲಿ ಬಂದು ಫಲ ಕೊಟ್ಟು ಬಿಡ್ತಾನೆ. ಅಂತಹ ಮಹಾಶ್ರೇಷ್ಠನಾದಂತಹ ಮಹಾರುದ್ರದೇವರು ವಿಷ್ಣುವಿನ ಪರಮಭಕ್ತ. ಅಂತಹ ಪರಮಭಕ್ತನ ಉಪಾಸನೆಯನ್ನು ಇವತ್ತು ನಮಗೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾರೆ ರಾಮು ಅವರ ಸಂಘ ದಂಪತಿಗಳು. ಯಾಕೆಂದರೆ ಭಗವಂತ ಸರ್ವತ್ರ ವ್ಯಾಪ್ತಿ. ಅವನ ಹೋಗಬೇಕಂದ್ರೆ ಗುಡಿಗೆ ಹೋಗ್ಬೇಕಂತಲೇ ಇಲ್ಲ. ನಾವು ಎಲ್ಲಿ ಕೂತು ಭಜನೆ ಮಾಡ್ತೀವಿ ಅಲ್ಲೇ ಅವನು ಪ್ರತ್ಯಕ್ಷನಾಗ್ತಾನೆ. ಇವತ್ತ ಮಹಾಶಿವರಾತ್ರಿಯ ದಿವಸ ನಮಗೆ ಶ್ರೀರಾಮು ಅವರ ಸಂಘವರ ಮನೆಯಲ್ಲಿ ಶಿವನ ದರ್ಶನವಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ. ಸಮಾರಂಭದಲ್ಲಿ ಲಕ್ಷ್ಮೀ ಹಡ್ಗಿಲ್, ಜಯಶ್ರೀ, ಕವಿತಾ ಜೇಡಿ, ರೇಣುಕಾ ಜಿಕೆ, ಸಂಗೀತಾ ಆರ್ಕೆ, ಭಾರತಿ ಪಾಟೀಲ್, ನೀಲಮ್ಮ ಜಯಶ್ರೀ ಆಲಗೂಡ, ಛಾಯಾ ಯರ್ಗೋಳ್ ಸೇರಿದಂತೆ ಓರಸಂಗಿ ಕುಟುಂಬಸ್ಥರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.